ಲವ್ ಕೇಸ್ ಅಂತೇಳಿ ಒಂದು ಸಿನಿಮಾ ಬರ್ತಾ ಇತ್ತು. ಅತಿ ಶೀಘ್ರದಲ್ಲೇ ಈ ವರ್ಷದಾಗೆ ನಿಮ್ ಕಣ್ ಮುಂದೆ ಬತ್ತು. ಕುಂದಾಪುರ ಕನ್ನಡಿಗರು ಎಲ್ಲಾರು ಒಂದೇ ಕಡೆ ಸೇರೋದಕ್ಕೆ ಒಂದು ವೇದಿಕೆ ಅದು ಕ್ರಿಯೇಟ್ ಆಯ್ತು. ಪ್ರತಿ ವರ್ಷ ನಾನು ಭಾಗಿಯಾಗ್ತೀನಿ. ಈ ವರ್ಷನೂ ಬಂದಿದೆ. ಅಗೇನ್ ಐ ವಿಲ್ ಬಿ ದೇರ್. ರಕ್ಷಿತ್ ಶೆಟ್ಟಿ ಅವ್ರು ಎಲ್ಲಿದ್ದಾರೆ? ನನ್ನ ಮನ್ಸಲ್ಲಿದ್ದಾನೆ. ಎಲ್ಲಾ ಕಪ್ಪೆಗಳು ಒಟ್ಟಿಗೆ ಸೇರುವಂತ ಟೈಮ್ ಬರ್ಲಿ. ಅವನಿಗೆ ಆ ಸ್ಕ್ರಿಪ್ಟ್ ಕಂಫರ್ಟಬಲ್ ಆಗಿ ನನ್ ಮುಗೀತು, ಇವಾಗ ಶೂಟ್ ಹೋಗ್ಬೋದು ಅನ್ಸ್ದಾಗ ಮಾತ್ರ ಶೂಟ್ ಹೋಗ್ತಾನೆ. ನಾನು ಕೂಡ ಅವನಿಗೆ ಅವ್ನ ಡೈರೆಕ್ಷನ್ಗೆ ಬಿಗ್ಗೆಸ್ಟ್ ಫ್ಯಾನ್ ನಾನು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ತಮಾಷೆಗೆ ಹೇಳ್ಬೇಕು ಅಂದ್ರೆ ಲಾಯರ್ ಅಂತ ಹೇಳಿದ್ರು. ಪೊಲೀಸ್ ಮಾಡಿ ಮಾಡಿ ಬೇಜಾರಾಗಿತ್ತು, ಅದಕ್ಕೆ ತಗೊಂಡೆ. ಕೇಸ್ ಅಂದ್ರೆ ನಮ್ದು ಲವ್ ಕೇಸೆ, ನಮ್ದು ಲವ್ ಮ್ಯಾರೇಜ್. ಸೊ ಫಸ್ಟ್ ಬಂದಾಗ ಅವ್ನು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದಲ್ಲ. ಅವನು ಆಡಿಷನ್ ಕೊಟ್ಟಾಗ ಸರ್ಕಾರಿಗೆ ಅದು ಬೇರೆನೇ ರೀತಿಯಾಗಿ ಅವನು ಒಳಗಡೆ ಬಂದಿದ್ದು. ಇಷ್ಟೆಲ್ಲ ಸಿನಿಮಾ ಮಾಡಿದೀನಿ, ನನಗೆ ಮಾಡಕ್ ಬರುತ್ತೆ ಅನ್ನುವಂತ ಆಟಿಟ್ಯೂಡ್ ಅಲ್ಲಿ ಇಲ್ಲ ಅವರು. ಇಲ್ಲಿ ನಾಗಭೂಷಣ್ ನಾನು ಸುಮಾರು ಸರಿ ಮಾತಾಡ್ಕೊಂಡಿದೀವಿ. ಅಂದ್ರೆ ಈ ಡೈಲಾಗ್ ನಾನು ಹಿಂಗ್ ತಗೋತೀನಿ, ನೀನ್ ಹಿಂಗ್ ತಗೋ, ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಒಳ್ಳೆ ನಟಿ ಸಿಕ್ಕದ್ಲು ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಸಿನಿಮಾ ಮಾಡಿದ್ರು ಅಥವಾ ಈ ಸಿನಿಮಾ ಆದ್ಮೇಲೂ ಕೂಡ ಇನ್ನೆಷ್ಟೇ ಸಿನಿಮಾ ಮಾಡಿದ್ರು ಹಿ ಲುಕ್ ಫ್ರೆಶ್ ಆಲ್ವೇಸ್ ವೈಲ್ ಡೂಯಿಂಗ್ ಅ ನ್ಯೂ ಫಿಲಮ್ ಅಂತ ಅನ್ಸುತ್ತೆ ನನಗೆ. ಅಂಡ್ ಇದು ನಿರಂತರವಾಗಿ ಇರ್ಲಿ ಅವ್ರ ಮನಸ್ಸಲ್ಲಿ ಅಂತ ಅನ್ಕೋತೀನಿ. ಮತ್ತೆ ರೀ ರಿಲೀಸ್ ಇಂದ ಯಾರಿಗೂ ಏನ್ ಮೈನಸ್ ಇಲ್ಲ. ಬಟ್ ರೀ ರಿಲೀಸ್ ಅಂದಿದ ತಕ್ಷಣನೇ ತುಂಬಾ ನೆಗೆಟಿವ್ ಸ್ಪ್ರೆಡ್ ಮಾಡೋದು ತಪ್ಪು. ನಂದು ಆಬ್ವಿಯಸ್ಲಿ ನನ್ ಲವ್ ಅಂದ್ರೆ ಅವಳೇನೆ, ಸುಪ್ರೀತಾ. ಸೊ ಫಸ್ಟ್ ಟೈಮ್ ಯು ಆರ್ ಲುಕಿಂಗ್ ಡಿಫ್ರೆಂಟ್ ಅಂತ. 4-5 ಸಿನಿಮಾಗಳು ಶೂಟಿಂಗ್ ನಡೀತಿದೆ. ಅದ್ರ ಜೊತೆ ಒಂದು ತಮಿಳ್ ಮತ್ತೆ ಒಂದು ತೆಲುಗು ಸಿನಿಮಾ ಕೂಡ ನಡೀತಾ ಇದೆ. ಅಣ್ಣಯ್ಯನ ಪ್ರೀತಿ ಮಾಡಿದಂತ ಪ್ರತಿಯೊಬ್ಬ ಕನ್ನಡದ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ಲವ್ ಕೇಸ್ ಸಿನಿಮಾದ ಡಬ್ಬಿಂಗ್ ಅಲ್ಲಿ ಇದ್ದೇವೆ. ಸೊ ನಮ್ಮ ಜೊತೆಗೆ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಲವ್ ಕೇಸ್ ಸಿನಿಮಾದ ಬಗ್ಗೆ ಅವರಲ್ಲಿ ಒಂದಿಷ್ಟು ಪ್ರಶ್ನೆನ ಕೇಳ್ತಾ ಹೋಗೋಣ. ಸರ್ ಹೇಗಿದ್ದೀರಾ ಸರ್? ನಾನು ಬಹಳ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ನಾನು ಸಖತ್ತಾಗಿದ್ದೀನಿ ಸರ್. ಲವ್ ಕೇಸ್ ನೀವು ಈ ಒಂದು ಸಿನಿಮಾನ ಯಾಕೆ ತಗೊಂಡ್ರಿ ಸರ್? ಯಾಕಂದ್ರೆ ನಿಮ್ಮ ಒಂದು ಪಾತ್ರ ಯಾವುದೇ ಸಿನಿಮಾ ತಗೊಂಡ್ರಿ ನೀವು ತುಂಬಾ ಆಲೋಚಿಸಿ ತಗೊಳ್ತೀರಾ. ಸೊ ಈ ಒಂದು ಸಿನಿಮಾ ಯಾಕೆ ಸರ್? ತಮಾಷೆಗೆ ಹೇಳ್ಬೇಕು ಅಂದ್ರೆ ಲಾಯರ್ ಅಂತ ಹೇಳಿದ್ರು. ಪೊಲೀಸ್ ಮಾಡಿ ಮಾಡಿ ಬೇಜಾರಾಗಿತ್ತು, ಅದಕ್ಕೆ ತಗೊಂಡೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಎಸ್, ಒಂದು ತೂಕ ಇರುವಂತ ಲಾಯರ್ ಪಾತ್ರ. ಸ್ವಲ್ಪ ನೆಗೆಟಿವ್ ಶೇಡ್ ಅಲ್ಲಿ ಇದ್ರೂ ಕೂಡ ಅದನ್ನ ಪ್ಲೇ ಮಾಡೋದು ತುಂಬಾ ಚಾಲೆಂಜಿಂಗ್. ಯಾವತ್ತು ಲಾಯರ್ಸ್ದು ಕೋರ್ಟ್ ಅಲ್ಲಿ ಬಂದು ವಾದ ಮಾಡುವಂತ ಕ್ಯಾರೆಕ್ಟರ್ ಇದೆಯಲ್ಲ, ಅದು ತುಂಬಾ ವೆಯ್ಟೇಜ್ ಇಟ್ಕೊಳತ್ತೆ. ಮತ್ತೆ ಸ್ವಲ್ಪ ಟಫ್ ಕೂಡ, ಯಾಕಂದ್ರೆ ಲೈನ್ಸ್, ಸೆಕ್ಷನ್ಸ್ ಇದನ್ನೆಲ್ಲದನ್ನು ನೆನ್ಪಿಟ್ಕೊಂಡು ರೆಗ್ಯುಲರ್ ಡೈಲಾಗ್ಸ್ ಅಲ್ಲ, ನಮ್ಮ ಜೀವನದ ರೆಗ್ಯುಲರ್ ಮಾತುಕತೆ ಹೆಂಗಿರುತ್ತೆ ಆ ತರದ ಒಂದು ಪಾತ್ರ ಅಲ್ಲ ಇದು. ಸೊ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋದಕ್ಕೋಸ್ಕರ ಇದನ್ನ ಒಪ್ಕೊಂಡೆ. ಎರಡನೇದಾಗಿ ಇಡೀ ತಂಡ ಗೊತ್ತಿರೋಂಥ ಹುಡುಗರು. ಮುಂಚೆಯಿಂದ ಬಹಳ ವರ್ಷಗಳಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಟಿವಿ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ರಿಯಾಲಿಟಿ ಶೋಸ್ ಅಲ್ಲಿ ಆಗಿರ್ಬೋದು ಕೆಲಸ ಮಾಡ್ಕೊಂಡು ಬಂದಂತ ನಿರ್ದೇಶಕರು, ಹಾಗೆ ಅವ್ರ ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡ್ತಿರುವಂತವ್ರಾಗಿರ್ಬೋದು. ನನ್ನ ಜೊತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರವೀಣ ಅನ್ನೋ ಪಾತ್ರ ಮಾಡಿದವನು ಈ ಸಿನಿಮಾದ ನಾಯಕ. ಸೊ ಶ್ರೀನಗರ್ ಕಿಟ್ಟಿ ಅವರು ಕೂಡ ನಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಸೊ ಈ ತರ ಸೀನಿಯರ್ಸ್ ಜೊತೆಲಿ ಕೆಲಸ ಮಾಡ್ತಕ್ಕಂಥದ್ದು ಆಪರ್ಚುನಿಟಿ, ಪ್ಲಸ್ ಅದ್ರ ಜೊತೆಲಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾನ ಕೊಡುವಂತ ಪ್ರಯತ್ನ. ಕತೆನ ಕೇಳಿದಾಗ ಫಸ್ಟ್ ಆಫ್ ಆಲ್ ಬಹಳ ಆಪ್ಟ್ ಆಗಿದೆ. ಇವತ್ತಿನ ಜನರೇಷನ್ನಿಗೆ ಬೇಕಾಗಿರುವಂತ ಕತೆ, ಇವತ್ತಿನ ಸರ್ಕಾರದಲ್ಲಿ ಅಥವಾ ಸಮಾಜದಲ್ಲಿ ನಡೀತಕ್ಕಂತ ಒಂದು ಇಶ್ಯೂನ ಇಟ್ಕೊಂಡು ಮಾಡಿರುವಂತ ಕತೆ. ಸೊ ಜನರಿಗೆಲ್ಲದಕ್ಕೂ ಇಷ್ಟ ಆಗತ್ತೆ ಅನ್ನೋದು. ಮೇಜರ್ಲಿ ಕೋರ್ಟ್ ರೂಮ್ ಡ್ರಾಮಾಗಳು ಯೂಶಲಿ ತುಂಬಾ ಅದನ್ನ ಇಂಟ್ರೆಸ್ಟಿಂಗ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಅಂಡ್ ಮೇ ಬಿ ಈ ಸಿನಿಮಾದಲ್ಲಿ ಅದನ್ನ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಈ ಸಿನಿಮಾದ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಅಂಡ್ ಡಬ್ಬಿಂಗ್ ಪ್ರಕ್ರಿಯೆ ನೀವು ಹೇಳ್ದಂಗೆ ನಡೀತಾ ಇದೆ ಈಗ. ಮೋಸ್ಟ್ಲಿ ನಾನೇ ಲಾಸ್ಟ್ ಡಬ್ ಮಾಡ್ತಾ ಇರೋದು, ಎಲ್ಲಾರ್ದು ಮುಗ್ದೋಗಿದೆ. ಸ್ವಲ್ಪ ಬ್ಯುಸಿ ಇದ್ದೆ, ಮಧ್ಯದಲ್ಲಿ ಒಂಚೂರು ಬರಕ್ಕಾಗ್ಲಿಲ್ಲ ಅವ್ರ ಡೇಟ್ಸಿಗೆ, ಹಂಗಾಗಿ. ಬಟ್ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಆದಷ್ಟು ಬೇಗ ತೆರೆಯ ಮೇಲೆ ಬರುವಂತ ಪ್ರಯತ್ನ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಬಂದಂತ ಯಾವುದೇ ಸಿನಿಮಾನು ಕೋರ್ಟ್ ರೂಮ್ ಡ್ರಾಮಾನ ಇಷ್ಟು ಚೆನ್ನಾಗಿ ಒಂದು ಸೊಸೈಟಿಯ ಪ್ರೆಸೆಂಟ್ ಪರಿಸ್ಥಿತಿಯ ಜೊತೆ ತೆಗ್ದಿಲ್ಲ. ಸೊ ಹಂಗಾಗಿ ಈ ಸಬ್ಜೆಕ್ಟ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ. ಸರ್ ನಿಮಗೆ ಲವ್ ಕೇಸ್ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ ಸರ್? ಲವ್ ಕೇಸ್ ಅಂದ್ರೆ ನಮ್ದು ಲವ್ ಕೇಸೆ, ನಮ್ದು ಲವ್ ಮ್ಯಾರೇಜ್. ಸೊ ಲವ್ ಕೇಸ್ ಆಬ್ವಿಯಸ್ಲಿ ಅಂದ್ರೆ ಕ್ಯಾಚಿ ಆಗಿದೆ ವರ್ಡ್ ತುಂಬಾ. ಅಂದ್ರೆ ನಿಮ್ಗೆ ಯಾವತ್ತಿದ್ರು ಒಂದು ಟೈಟಲ್ ಅನ್ನೋದು ಜನರ ಮನಸ್ಸಲ್ಲಿ ಕೂರ್ಬೇಕು, ಜನರ ಬಾಯಲ್ಲಿ ಈಸಿಯಾಗಿ ಬರಬೇಕು ಅಂತ ಹೇಳ್ತೀವಿ. ಸೊ ಆ ತರದ್ ಒಂದು ಟೈಟ್ಲು. ಅಂಡ್ ಇಡೀ ಸಿನಿಮಾನೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಒಂದು ಪ್ರೀತಿಯ ಸುತ್ತ ನಡೆಯುವಂತ ಒಂದು ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಸೊ ತುಂಬಾ ಆಪ್ಟ್ ಆಗಿರುವಂತ ಹೆಸರು. ಸೊ ಲವ್ ಕೇಸ್ ಅಂತ ಕೇಳಿದ ತಕ್ಷಣನೇ ತಲೆಗೆ ಬರೋದು ನಮ್ದು ಕೇಸ್ಗಳ ಗುರು ಲವ್ದು ಅಂತಾನೆ ಬರುತ್ತೆ ತಲೆಗೆ ಅಷ್ಟೇ. ಸರ್ ಈ ಒಂದು ಸಿನಿಮಾದಲ್ಲಿ
ರಂಜನ್ ಅವ್ರು ಆಕ್ಟ್ ಮಾಡಿದ್ದಾರೆ. ನೀವು ಅವ್ರನ್ನ ಅವರ ಮೊದಲನೇ ಸಿನಿಮಾದಿಂದ ನೋಡ್ಕೊಂಡು ಬಂದಿರಾ. ಸೊ ಈ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿ ಹೇಗೆ ಅನಿಸ್ತು ಸರ್? ತುಂಬಾ ಇಂಪ್ರೂವ್ಮೆಂಟ್ ಇದೆ ಅವನಲ್ಲಿ. ಅಂದ್ರೆ ಅವ್ನು ಫಸ್ಟ್ ಬಂದಾಗ ಅವ್ನು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದಲ್ಲ. ಅವನು ಆಡಿಷನ್ ಕೊಟ್ಟಾಗ ಸರ್ಕಾರಿಗೆ ಅದು ಬೇರೆನೇ ರೀತಿಯಾಗಿ ಅವನು ಒಳಗಡೆ ಬಂದಿದ್ದು. ಬಟ್ ಅವತ್ತಿಗೂ ಇವತ್ತಿಗೂ ತುಂಬಾ ಬದಲಾಗಿದ್ದಾನೆ. ತುಂಬಾ ಸಿನಿಮಾಗಳು ಮಾಡಿದ್ದಾನೆ, ಕ್ಯಾಮ್ರಾನ್ ಫೇಸ್ ಮಾಡಿದ್ದಾನೆ. ಆ ಕಾನ್ಫಿಡೆನ್ಸ್ ಅವನಲ್ಲಿ ತುಂಬಾ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಅಲ್ಲಿ ಅವನದೇ ಆದಂತ ಶೈಲಿನ ತಗೊಂಡ್ಬಂದಿದ್ದಾನೆ. ಸೊ ಹಂಗಾಗಿ ಅವನಿಗೊಂದು ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ತರಲೆ ಮಾಡ್ಕೊಂಡು ಶೂಟಿಂಗ್ ಮಾಡ್ತೀವಿ, ಯಾಕಂದ್ರೆ ಆ ಹುಡುಗನ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಒಂದು ರೀತಿಯ ತರಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಅವನ ಜೊತೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂಡ್ ಇಡೀ ಸೆಟ್ಟು ಅಷ್ಟೇ ಲವಲವಿಕೆಯಲ್ಲಿತ್ತು. ಯಾವುದೇ ಒಂದು ಪ್ರೆಷರ್ ಇರಲಿಲ್ಲ. ಅಥವಾ ನಾಟ್ ಓನ್ಲಿ ಅವನ ಜೊತೆ ಅಂತಲ್ಲ, ಅವನ ಹೆಸರು ಸಡನ್ ಆಗಿ ಬರಲ್ಲ ನನಗೆ. ಪ್ರವೀಣ ಅಂತ ಕರೆದು 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 ನನ್ನ ತಲೆಯಲ್ಲಿ ಈಗಲೂ ನಾನು ಅವನ್ನ ಪ್ರವೀಣ ಅಂತಾನೆ ಕರೆಯೋದು. ಸೊ ಹಂಗಾಗಿ ಇಡೀ ತಂಡದಲ್ಲಿ ಎಲ್ಲರ ಜೊತೆನೂ ಕೆಲಸ ಮಾಡ್ತಾ ಅದೊಂದು ಜಾಯ್ಫುಲ್ ಮೂಮೆಂಟ್ಸ್ ಇತ್ತು. ಎಲ್ಲೂ ನಮಗೆ ಪ್ರೆಷರೈಸ್ ಆಗಿ ಅಯ್ಯೋ ಎಷ್ಟೊತ್ತಿಗೆ ಶೂಟಿಂಗ್ ಮುಗಿಸ್ತಾರಪ್ಪ, ಸಾಕಪ್ಪ ಶೂಟಿಂಗು ಅನಿಸೋವಂಥ ವಾತಾವರಣ ಯಾವತ್ತೂ ಕೂಡ ಬಂದಿಲ್ಲ. ಸೊ ಹಂಗಾಗಿ ಆ ಹೆಲ್ದಿ, ಆ ಪಾಸಿಟಿವ್ ಆಟಿಟ್ಯೂಡ್ ಥ್ರೂಔಟ್ ದ ಸಿನಿಮಾ ಇರೋದ್ರಿಂದ ಎಲ್ಲರ ಜೊತೆನೂ ಕೆಲಸ ಮಾಡಕ್ ಬಹಳ ಖುಷಿ ಆಗುತ್ತೆ. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ಕೂಡ ಕರಾವಳಿಯಲ್ಲೇ ಶೂಟ್ ಆಗಿರೋದು. ಸೊ ಅದರ ಒಂದು ಅನುಭವ ಹೇಗಿತ್ತು ಸರ್? ಆಬ್ವಿಯಸ್ಲಿ ನಮ್ಮೂರ್ ಅಂದ್ಮೇಲೆ ನಮ್ಗೇನು ಹೊಸ ಅನುಭವ ಏನು ಬೇಕಾಗಲ್ಲ. ಹೊರಗಿಂದ ಬಂದವರಿಗೆ ನೆಂಟ್ರ ತರ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಅಂಡ್ ಕರಾವಳಿದ ಇತ್ತೀಚಿನ ಎಲ್ಲಾ ಸಿನಿಮಾಗಳು ಬಹಳ ಒಳ್ಳೆ ಹೆಸರು ಮಾಡ್ತಾ ಇದೆ. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾ ಇದೆ. ಸೊ ಹಂಗಾಗಿ ಈ ಸಿನಿಮಾನು ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಜನ ನೋಡ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನು ಚ್ಯುತಿ ಆಗಲ್ಲ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅವರು ಏನ್ ದುಡ್ಡು ಕೊಟ್ಟು ಬರ್ತಾರೆ ಒಳಗಡೆ, ಆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ಎಮೋಷನಲ್ ಕಾಂಟೆಂಟ್ ಆಗಿರ್ಬೋದು, ಅದೇ ರೀತಿಯಾದ ಒಂದು ಒಳ ರಾಜಕಾರಣ ಆಗಿರ್ಬೋದು, ಸೊಸೈಟಿಯಲ್ಲಿ ನಡೀತಕ್ಕಂಥ ಒಂದು ಒಳ ರಾಜಕಾರಣ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಪೋರ್ಟ್ರೇ ಮಾಡುವಂತ ಒಂದು ಕತೆ. ಸೊ ಹಂಗಾಗಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಒಂದು ಸಿನಿಮಾ ರೆಡಿ ಆಗ್ತಿದೆ ಅಂದಾಗ ಆಡಿಯನ್ಸಿಗೆ ಆಬ್ವಿಯಸ್ಲಿ +1 ತರ ಅವರಿಗೆ ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಗಂತೂ 100% ಮೋಸ ಆಗಲ್ಲ. ಸರ್ ಇನ್ನೊಂದು ಅಂತ ಹೇಳಿದ್ರೆ ನೀವು ಮೊದಲನೇ ಬಾರಿಗೆ ಕಿಟ್ಟಿ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೋತಿದ್ದೀರಾ. ಸೊ ಅದರ ಅನುಭವ ಹೇಗಿತ್ತು ಸರ್? ಮಜಾ ಇತ್ತು. ಅಂದ್ರೆ ಆಸ್ ಅ ಫ್ರೆಂಡ್ ನಾವು ತುಂಬಾ ಸರಿ ಸಿಕ್ಕಿದೀವಿ, ತುಂಬಾ ಬೇರೆ ಬೇರೆ ಇವೆಂಟ್ಗಳಲ್ಲಿ ಸಿಕ್ಕಿದೀವಿ. ಆದ್ರೆ ಜೊತೆಯಲ್ಲಿ ಪಾತ್ರ ಮಾಡಿದ್ದು ಇದೇ ಮೊದಲನೇ ಸರಿ. ಅಂಡ್ ಮಾಡ್ತಾನೂ ಅಷ್ಟೇ, ನಾನು ಅದನ್ನೇ ಹೇಳದ್ನಲ್ಲ, ಅಂದ್ರೆ ಎಲ್ಲೂ ಕೂಡ ಅವ್ರ ಸೀನಿಯರು ನಾನು ಜೂನಿಯರು, ಅಥವಾ ಅವರು ಹೀರೋ ಆಗಿ ಸುಮಾರು ಸಿನಿಮಾ ಮಾಡಿದ್ದಾರೆ, ನಾವು ಇತ್ತೀಚೆಗೆ ಬಂದವರು ಅಂತ ಆ ಥರದ್ದು ಯಾವುದೇ ಫೀಲ್ಗಳು ಇಲ್ಲದೆ ತುಂಬಾ ಗಿವ್ ಅಂಡ್ ಟೇಕ್ ಇಟ್ಕೊಂಡು ಅಂಡ್ ಮಂಗಳೂರು ಸ್ಲ್ಯಾಂಗ್ ಅನ್ನ ಅವರು ಟ್ರೈ ಮಾಡ್ತಾ ಆ ಪ್ರಯತ್ನ ಇತ್ತಲ್ಲ, ಅಂದ್ರೆ ಯಾವುದೋ ಒಂದು ಸ್ಲ್ಯಾಂಗ್ ನ ಕಲಿಬೇಕು ಅನ್ನೋ ಒಂದು ಇಂಟೆನ್ಷನ್ ಅವರಲ್ಲಿ, ಅಂಡ್ ಅದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು, ಪ್ರತಿಯೊಂದು ಡೈಲಾಗಿಗೂ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಆ ಥರದ್ದು ಇಂಟೆನ್ಷನ್ಗಳು ತುಂಬಾ ವಿರಳ. ಅಂದ್ರೆ ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀನಿ ನನಗೆ ಮಾಡಕ್ ಬರುತ್ತೆ ಅನ್ನುವಂಥ ಆಟಿಟ್ಯೂಡ್ ಅಲ್ಲಿ ಇಲ್ಲ ಅವರು. ಆ ಥರದ ಆಟಿಟ್ಯೂಡ್ ಇರೋ ನಟರನ್ನು ನೋಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಈ ಸಿನಿಮಾಗೆ ಅಂತ ಬಂದಾಗ ಕಿಟ್ಟಿ ಸರ್ ತುಂಬಾ ವರ್ಕ್ ಮಾಡಿದ್ದಾರೆ ಸ್ಲ್ಯಾಂಗ್ಗೋಸ್ಕರ, ಮಂಗಳೂರು ಶೈಲಿಯನ್ನ ತರೋದಕ್ಕೆ. ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಅದನ್ನ ಆ ಡೈಲಾಗು ಕೇಳಿಸ್ಕೊತಾ ಇದೆ ಈಗ ಡಬ್ಬಿಂಗ್ ಅಲ್ಲೆಲ್ಲೋ ಮಧ್ಯದಲ್ಲಿ ಅವ್ರದನ್ನ. ಸೊ ವೆರಿ ನ್ಯಾಚುರಲ್ ಆಗಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಸೊ ಎಲ್ಲೂ ಕೂಡ ಪ್ರೆಷರೈಸ್ಡ್ ಆಗಿ ಯಾರೋ ಕನ್ನಡ ಅಂದ್ರೆ ಮಂಗಳೂರು ಕನ್ನಡ ಗೊತ್ತಿಲ್ಲದೆ ಇರೋರು ಮಾತಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಅಂಡ್ ಪರ್ಫಾರ್ಮ್ ಮಾಡ್ಬೇಕಾದ್ರೂ ಅಷ್ಟೇನೆ ಅವ್ರ ಆಟಿಟ್ಯೂಡ್ದು ಅವ್ರದ್ದೊಂದು ಸ್ವ್ಯಾಗ್ ಇದೆ, ಅವ್ರದೇ ಆದಂತ ಒಂದು ಸ್ವ್ಯಾಗ್ ಇದೆ. ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದಾರೆ. ಅಂಡ್ ಇಟ್ ವಾಸ್ ವೆರಿ ನೈಸ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಹೋಪ್ ಸೊ ಇನ್ ಫ್ಯೂಚರ್ ಅಲ್ಲೂ ಕೂಡ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ನಾಗಭೂಷಣ್ ಸರ್ ಇದ್ದಾರೆ, ಅದ್ರ ಜೊತೆಗೆ ಸುಧಾರಾಣಿ ಮ್ಯಾಮ್ ಜೊತೆ ನೀವು 2ನೇ ಬಾರಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅದರ ಅನುಭವ ಹೇಗಿತ್ತು ಸರ್? ಚೆನ್ನಾಗಿತ್ತು. ಅಂದ್ರೆ ಸುಧಾರಾಣಿ ಮ್ಯಾಮ್ ಜೊತೆ ಕೌಂಟರ್ ಡೈಲಾಗ್ಸ್ ತುಂಬಾ ಇರಲಿಲ್ಲ ನಂಗೆ. ಬಟ್ ಮಾಡದಂತ 2 ಸೀನಲ್ಲೂ ಕೂಡ ಇಟ್ ವಾಸ್ ನೈಸ್. ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬೆಳೆದವರು. ಸೊ ಆಬ್ವಿಯಸ್ಲಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಅಂಡ್ ನಾಗಭೂಷಣ್ ಇತ್ತೀಚೆಗೆ ಬಹಳ ಹೆಸರುವಾಸಿಯಾದಂತ ನಟ ಅಂಡ್ ರಂಗಭೂಮಿ ಕಲಾವಿದ ಕೂಡ, ಮೈಸೂರು ಪ್ರಾಂತ್ಯದಿಂದ ಬಂದವರು. ಸೊ ನನಗೆ ಆ ಟೀಮ್ನ ನೋಡಿದಾಗ ಏನೋ ಒಂಥರ ಖುಷಿ ಯಾವಾಗ್ಲೂ. ಧನಂಜಯ್ ಆಗಿರ್ಬೋದು, ನಾಗಭೂಷಣ್ ಆಗಿರ್ಬೋದು, ಯಾಕಂದ್ರೆ ಅವ್ರಾಗೆ ಒಂದು ತಂಡವನ್ನ ಕಟ್ಕೊಂಡು ಬಂದು ಇಷ್ಟು ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾ ಇರೋದು. ಸೊ ಅದ್ಭುತ ಕಲಾವಿದ. ಅವ್ರದ್ದು ನಂದು ಎನ್ಕೌಂಟರ್ ತುಂಬಾ ಜಾಸ್ತಿ ಇದೆ ಇಡೀ ಸಿನಿಮಾ. ಅಂಡ್ ಖುಷಿ ಆಗತ್ತೆ ಅವ್ರ ಜೊತೆ ಪರ್ಫಾರ್ಮ್ ಮಾಡಕ್ಕೆ. ಅಂಡ್ ಹಿ ಇಸ್ ವೆರಿ ಕಾನ್ಫಿಡೆಂಟ್. ಆಮೇಲೆ ಕರೆಕ್ಷನ್ಸ್ ಮಾಡ್ಕೋತೀವಿ, ಇಂಪ್ರೂವೈಸ್ ಮಾಡ್ತೀವಿ. ತುಂಬಾ ಜನ ನಟರು ಅದನ್ನ ಮಾಡಕ್ಕೆ ಒಪ್ಪಲ್ಲ. ಅಂದ್ರೆ ನನ್ನ ಡೈಲಾಗ್ ನಾನು ಹೇಳ್ತೀನಿ, ನಿನ್ ಡೈಲಾಗ್ ನೀನ್ ಹೇಳು ಅನ್ನೋ ತರ ಇರ್ತಾರೆ. ಬಟ್ ಇಲ್ಲಿ ನಾಗಭೂಷಣ್ ನಾನು ಸುಮಾರು ಸರಿ ಮಾತಾಡ್ಕೊಂಡಿದೀವಿ. ಅಂದ್ರೆ ಈ ಡೈಲಾಗ್ನ ನಾನು ಹಿಂಗ್ ತಗೋತೀನಿ, ನೀನ್ ಹಿಂಗ್ ತಗೋ, ಆ ಇಂಟೋನೇಷನ್ ನಾನು ಇದನ್ನ ಮಾಡ್ತೀನಿ, ಸೊ ದಟ್ ನಿನ್ಗೆ ಇಂಪ್ರೂವೈಸ್ ಮಾಡಕ್ ಏನಾದ್ರು ಸಿಗುತ್ತೆ. ಅವ್ರೇನೋ ಇಂಟೋನೇಷನ್ ಚೇಂಜ್ ಮಾಡಿದಾಗ ನನಗೇನೋ ಇಂಪ್ರೂವೈಸ್ ಮಾಡಕ್ ಸಿಗುತ್ತೆ. ಆ ತರದಲ್ಲಿ ಮಾತುಕತೆ ಮಾಡ್ಕೊಂಡು ಮಾಡಿರುವಂಥದ್ದು. ಅಂಡ್ ಹೀ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ಅದನ್ನ ನಾನೇನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಬಟ್ ಇಟ್ ವಾಸ್ ಕಂಫರ್ಟಬಲ್ ಆಕ್ಟಿಂಗ್ ವಿತ್ ಹಿಮ್.
ಯಾರ್ದೋ ತುಂಬ ಬೇರೆ ನಟರು, ದೊಡ್ಡ ನಟರು, ಚಿಕ್ಕ ನಟರು ಅವ್ರ ಜೊತೆ ಮಾಡ್ತಾ ಇದೀವಿ ಅನ್ನೋ ಒಂದು ಕನ್ಫ್ಯೂಷನ್ಸ್ ಎಲ್ಲೂ ಇರಲಿಲ್ಲ. ಎಲ್ಲರೂ ಕೂಡ ಮಾತಾಡಿಕೊಂಡು ನಮ್ಮ ಬ್ರೇಕ್ ಟೈಮಲ್ಲಿ ನಾವು ಹರಟೆ ಹೊಡ್ಕೊಂಡು ಆರಾಮಾಗಿ ಇದ್ದಿದ್ರಿಂದ ಸೊ ಇಟ್ ಬಿಕೇಮ್ ಮೋರ್ ಕಂಫರ್ಟಬಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಆ ಪಾತ್ರಕ್ಕೆ ಹೆಂಗಿರಬೇಕು, ಹೆಂಗೆ ನಟಿಸ್ಬೇಕು ಅದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಅವರು. ತುಂಬ ಈಸಿ ಅಲ್ಲ ಆ ಕ್ಯಾರೆಕ್ಟರ್, ಯಾಕಂದರೆ ಲಾಯರ್ ಪಾತ್ರನೇ ಫಸ್ಟ್ ಆಫ್ ಆಲ್ ಟಫ್ ಇರುತ್ತೆ. ಅದರಲ್ಲಿ ಆ ಪಾತ್ರ ನ್ಯಾಯದ ಪರವಾಗಿ ನಿಂತಿರುವಂಥ ಪಾತ್ರ ಆಗಿರೋದ್ರಿಂದ ಅವರಿಗೆ ಇನ್ನೂ ಕೋರ್ಟ್ ರೂಮ್ ಡ್ರಾಮಾ ಇನ್ನೂ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ಎಫರ್ಟ್ ಹಾಕಿ ಮಾಡಬೇಕಾದಂಥ ಪಾತ್ರ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ ಮಹಾನಟಿ ವಂಶಿ ಅವರು ಈ ಒಂದು ಸಿನಿಮಾದಲ್ಲಿ ನಾಯಕಿ. ಸೊ ಅವರ ಜೊತೆ ವರ್ಕ್ ಮಾಡಿ ಹೇಗೆ ಅನಿಸ್ತು ಸರ್? ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗು. ಕೌಂಟ್ರ್ ನಮಗೂ ಅವ್ರಿಗೆ ಏನು ಜಾಸ್ತಿ ಇರಲಿಲ್ಲ, ಬಟ್ ಸ್ಟಿಲ್ ಅಗೇನ್ ಅವ್ರು ಪರ್ಫಾರ್ಮ್ ಮಾಡ್ತಾ ನಾನು ನೋಡ್ತಿದ್ದೆ. ಅಂದರೆ ಆ ಸೀನ್ಗಳಲ್ಲಿ ಶಿ ವಾಸ್ ವೆರಿ ಪ್ರಿಟಿ ಆ್ಯಂಡ್ ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ ಇಡೀ ಸಿನಿಮಾ. ತುಂಬ ಚೆನ್ನಾಗಿ ಆ ಕೋರ್ಟಲ್ಲಿ ಬಂದಾಗಲೂ ಕೂಡ ಒಂದು ಎಮೋಷನಲ್ ಸೀನು ಅದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಈ ವಯಸ್ಸಲ್ಲೇ ಆ ಥರದ್ದು ಒಂದು ಟ್ಯಾಲೆಂಟ್ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಹರ್. ಇನ್ನೂ ಸುಮಾರು ಸಿನಿಮಾ ಮೋಸ್ಟ್ಲಿ ಅವಳ ಜೊತೆ ಕೆಲಸ ಮಾಡೋಂಗೆ ಆಗುತ್ತೆ, ಅಥವಾ ನನ್ನ ಜೊತೆ ಅವಳು ಕೆಲಸ ಮಾಡೋಂಗೆ ಆಗುತ್ತೆ, ವೈಸ್ ವರ್ಸ. ಎನಿವೆ ನೋಡೋಕ್ಕೆ ಸಿಗುತ್ತೆ ಅವಳ ಪರ್ಫಾರ್ಮೆನ್ಸನ್ನು ಅಂತ ಅನಿಸುತ್ತೆ. ಆ್ಯಂಡ್ ಶಿ ಈಸ್ ಎ ವೆರಿ ಪ್ರಾಮಿಸಿಂಗ್ ಹೀರೋಯಿನ್. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಒಳ್ಳೆ ನಟಿ ಸಿಕ್ಕಿದ್ಲು ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಸರ್ ಏನು ಅಂತ ಹೇಳಿದ್ರೆ ಒಂದು ಲಾಯರ್ ಪಾತ್ರ ಮಾಡಬೇಕಾದ್ರೆ ಅದ್ರದ್ದೇ ಆದ ಒಂದು ಮ್ಯಾನರಿಸಮ್ ಇರುತ್ತೆ. ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆದ್ರಿ? ಅದು ನಾನು ಅದೇ ಟೈಮಿಗೆ ನಾನು ಸುಮಾರಷ್ಟು ಯೂಟ್ಯೂಬಲ್ಲಿ ನಾನು ಎನಿ ಸಿನಿಮಾಸ್ ನಾನು ಒಂಚೂರು ರೆಫರೆನ್ಸಸ್ ನೋಡ್ತಾ ಇರ್ತೀನಿ. ಯಾವ ಪಾತ್ರ ಮಾಡೋಕ್ಕೆ ನಮ್ಮ ಬಾಡಿ ಲ್ಯಾಂಗ್ವೇಜಿಗೆ ಯಾವ್ದು ಸೂಟ್ ಆಗುತ್ತೆ, ಯಾವ ಥರದ ಆ್ಯಟಿಟ್ಯೂಡ್ ಸೂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಆ ನಿಟ್ಟಿನಲ್ಲಿ ನೋಡಿದಾಗ ನಾವೊಂದಿಷ್ಟು ರಿಯಲ್ ಕೋರ್ಟ್ ರೂಮ್ ವಿಡಿಯೋಸ್ ಎಲ್ಲ ಬರ್ತಾ ಇದೆಯಲ್ಲ ಯೂಟ್ಯೂಬಲ್ಲಿ, ಎಲ್ಲ ಕೇಸ್ಗಳದ್ದು. ಸೊ ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಅಂದರೆ ಆ ಥರದ್ದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು. ಅಂದರೆ ಈ ಸಿನಿಮಾಗೋಸ್ಕರ ಶುರು ಮಾಡಿದ್ದು, ಇತ್ತೀಚೆಗೆ ಅದು ಸ್ವಲ್ಪ ಜಾಸ್ತಿನೇ ಅದನ್ನು ನೋಡೋಕ್ಕೆ ಶುರು ಮಾಡಿದ್ದೀನಿ. ಅಂದರೆ ಆ ಥರ ವಿಡಿಯೋಸ್ನ ನೋಡಿ ಕೆಲವೊಂದು ಲಾಯರ್ಗಳು, ಕೆಲವೊಂದು ಕೋರ್ಟ್ ರೂಮ್ ಇನ್ಸಿಡೆಂಟ್ಗಳನ್ನು ನೋಡ್ತಾ ಅದರಿಂದ ಸುಮಾರಷ್ಟು ಕಲಿತೀವಿ ನಾವು. ಅದನ್ನ ಮೀರಿ ನಮ್ಮೊಳಗಿನ ಎಕ್ಸ್ಪೀರಿಯನ್ಸ್ ಒಂದಿರುತ್ತೆ. ಅಂದರೆ ತುಂಬ ವರ್ಷಗಳಿಂದ ಸಿನಿಮಾ ಮೂಲಕ ಆಗಿರ್ಬೋದು, ರಂಗಭೂಮಿ ಮೂಲಕ ಆಗಿರ್ಬೋದು, ಈ ಥರ ಕೋರ್ಟ್ ರೂಮ್ ಡ್ರಾಮಾಸನ್ನು ನೋಡಿರ್ತೀವಿ. ಆ್ಯಂಡ್ ಆ ಆ್ಯಟಿಟ್ಯೂಡ್ನ ನಮ್ಮಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಜರ್ ತುಂಬ ಕಷ್ಟ ಅನ್ಸೋದೇನು ಅಂದರೆ ಅದನ್ನು ಓದ್ದವ್ರಿಗಾದರೆ ಸೆಕ್ಷನ್ಸು, ಕ್ಲಾಸಸ್ಸು ಎಲ್ಲವೂ ಕೂಡ ಪಟ ಅಂತ ಅವ್ರ ಬಾಯಿಂದ ಬರುತ್ತೆ. ಬಟ್ ನಾವು ಅದನ್ನು ನೆನ್ಪಿಟ್ಕೊಂಡು ಹೇಳೋ ಅಂಥದ್ದು ಇದೆಯಲ್ಲ, ಅದೊಂದು ಸಿಂಗಲ್ ಶಾರ್ಟ್ ಇದ್ದಾಗ ಭಾಳ ಪ್ರಿಪೇರ್ ಆಗಬೇಕಾಗತ್ತೆ ಆ ಡೈಲಾಗ್ಸ್ಗೆ. ಸೊ ಆ ಥರದ್ದು ಪ್ರಿಪ್ರೇಷನಲ್ಲಿ ಟಫ್ ಅಂತ ಹೇಳೋದಕ್ಕಿಂತ ಆ ಕಷ್ಟದಲ್ಲಿ ಒಂದು ಮಜಾ ಇದೆಯಲ್ಲ, ಅದೊಂದು ಮುಗ್ದಿದ ತಕ್ಷಣ, ಆ ಶಾರ್ಟ್ ಮುಗ್ದಿದ ತಕ್ಷಣ ಡೈರೆಕ್ಟರ್ ಸೂಪರ್ ಚೆನ್ನಾಗಿ ಬಂತು ಅಂತ ಹೇಳಿದ ತಕ್ಷಣ ಅದ್ರಲ್ಲಿ ಆಗೋದೊಂದು ಖುಷಿ ಇದೆಯಲ್ಲ, ಅದು ಬೇರೆನೆ. ಸೊ ಹಂಗಾಗಿ ಆ ಥರದ ಪ್ರಿಪ್ರೇಷನ್ಸಲ್ಲಿ ಎಸ್ ಆಬ್ವಿಯಸ್ಲಿ ಯಾವುದೇ ನಟ ಆದರೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮ ಪಾಡಕ್ಕೆ ನಮ್ದೊಂದು ಪ್ರೋಸೆಸ್ ನಡೀತಿರುತ್ತೆ ತಲೆಯಲ್ಲಿ. ಬೇರೆ ಯಾರದೇ ಶೂಟಿಂಗ್ ನಡೀತಿದ್ರು ನಮ್ಮ ತಲೆಯಲ್ಲಿ ನಮ್ಮ ಡೈಲಾಗ್ಸ್ ಆಗಿರ್ಬೋದು, ನಮ್ಮ ಮ್ಯಾನರಿಸಮ್ಸ್ ಆಗಿರ್ಬೋದು, ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ಮೂಲಕ ಐ ಕೀಪ್ ಮೈ ಸೆಲ್ಫ್ ವೆರಿ ಕಂಫರ್ಟಬಲ್ ವೈಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸರ್ ನೀವು ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಅವರ ಜೊತೆ ಹೇಗೆ ಇತ್ತು ಅನುಭವ ಸರ್? ಡೈರೆಕ್ಟರ್ ನನಗೇನು ಹೊಸಬ್ರಲ್ಲ, ನಾನು ತುಂಬ ಸರಿ ಭಾಳಷ್ಟು ಕಡೆ ಇಂಡಸ್ಟ್ರಿ ಒಳಗೆ ನೋಡಿರೋದ್ರಿಂದ. ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸಿಂದ ಎಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಶಾರ್ಟ್ಸು ಅಥವಾ ಎಲ್ಲೂ ಕೂಡ ನಿಮಗೆ ಟಯರ್ಡ್ ಆಗುತ್ತೆ ಶೂಟಿಂಗ್ ಮಾಡ್ತಾ ಅನ್ನೋವಂಥ ವಾತಾವರಣ ಎಲ್ಲೂ ಬರಲಿಲ್ಲ. ಆ್ಯಂಡ್ ಅವರು ಎಷ್ಟೇ ಸಿನಿಮಾ ಮಾಡಿದ್ರು ಅಥವಾ ಈ ಸಿನಿಮಾ ಆದಮೇಲೂ ಕೂಡ ಇನ್ನೆಷ್ಟೇ ಸಿನಿಮಾ ಮಾಡಿದ್ರು, ಹಿ ಲುಕ್ ಫ್ರೆಶ್ ಆಲ್ವೇಸ್ ವೈಲ್ ಡೂಯಿಂಗ್ ಅ ನ್ಯೂ ಫಿಲಮ್ ಅಂತ ಅನ್ಸುತ್ತೆ ನನಗೆ. ಅಂದರೆ ಪ್ರತಿಯೊಂದು ಹೊಸತನಕ್ಕೂ ಒಪ್ಕೊಳ್ಳೋ ಅಂಥ ಒಬ್ಬ ಮನುಷ್ಯ. ಆ್ಯಂಡ್ ಇದು ನಿರಂತರವಾಗಿ ಇರಲಿ ಅವ್ರ ಮನಸ್ಸಲ್ಲಿ ಅಂತ ಅನ್ಕೋತೀನಿ ನಾನು. ಸರ್ ಪ್ರಮೋದ್ ಶೆಟ್ಟಿ ಸರ್ ಎಲ್ಲಿರ್ತಾರೆ ನಗು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನಾದ್ರೂ ಫನ್ನಿ ಇನ್ಸಿಡೆಂಟ್? ನಾನೇ ನಗ್ತಾ ಇರ್ತೀನಿ ಯಾವಾಗಲೂ. ನಾನೇ ಜೋಕರ್ ಮೋಸ್ಟ್ಲಿ. ಲಾಫ್ಟರ್ ಬುದ್ಧ. ಲಾಫಿಂಗ್ ಬುದ್ಧ. ಆ್ಯಂಡ್ ನನಗಿಷ್ಟ, ನಾನು ಕೆಲಸ ಮಾಡೋ ವಾತಾವರಣನ ನಗ್ನಗ್ತಾ ಖುಷಿಯಾಗಿ ಇಟ್ಕೊಳ್ಳೋ ಅಂಥದ್ದು ನನಗೆ ಬಹಳ ಇಷ್ಟ. ಅಂದರೆ ಇಲ್ಲ ಅಂದರೆ ನನಗೆ ತುಂಬ ಸೀರಿಯಸ್ ಆಗಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ತುಂಬ ಸೀರಿಯಸ್ ಪಾತ್ರ ಇದ್ರೂ ನಾನು ಫ್ರೇಮ್ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಎಲ್ಲರ ಜೊತೆ ತರಲೆ ಮಾಡ್ತಾ ಇರ್ತೀನಿ. ಸೊ ಫನ್ನಿ ಇನ್ಸಿಡೆಂಟ್ ಸುಮಾರಿದೆ. ಅವರು ಪ್ರವೀಣಂದು ಇಡೀ ತಂಡಕ್ಕೆ ಇವರೊಂದು ಹೆಸರಿಟ್ಟಿದ್ರು. ಪಣತ್ತು ಗ್ಯಾಂಗ್ ಅಂತ ಒಂದು ಹೆಸರಿಟ್ಟಿದ್ರು ಇಡೀ ಟೀಮ್ಗೆ.
ಸೊ ಆ ಇಡೀ ಟೀಮ್ ಅವ್ನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಏನಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬಾ ಯಂಗ್ಸ್ಟರ್ಸ್ ಮತ್ತೆ ತುಂಬಾ ತರಲೆ ಹುಡುಗರು. ಅವ್ರ ಜೊತೆ ಮಜಾ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಲಾಂಗರ್ ಬ್ರೇಕ್ ಇದ್ದಾಗ ನಾನು ಕಿಟ್ಟಿ ಸರ್ ಕ್ಯಾರವನ್ ಅಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದಿದ್ದಾಗಿರ್ಬೋದು. ಆ ಥರದ ಸುಮಾರಷ್ಟು ಇನ್ಸಿಡೆಂಟ್ಸ್ ಇದೆ. ಆ, ತುಂಬಾ ಫನ್ನಿ ಅಂತ ಈಗೇನೋ ಹೆಕ್ಕಿ ತೆಗೆಯುವಂಥದ್ದು ಏನಿಲ್ಲ. ಯಾಕಂದ್ರೆ ಥ್ರೂಔಟ್ ದ ಡೇ ಏನಾರು ಒಂದು ತಮಾಷೆ ಮಾಡ್ಕೊಂಡು ಯಾರಿಗೋ ಒಬ್ರು ಕಾಲು ಎಳ್ಕೊಂಡು ಶೂಟಿಂಗ್ ಮಾಡ್ಕೊಂಡೇ ಇದ್ವಿ ನಾವು. ಸೊ ಹಂಗಾಗಿ ಅದೇನು ಆ ಥರದ್ದು ನೆನಪು ಮಾಡ್ಕೊಂಡು ಹೇಳೋ ಅಂತ ಇನ್ಸಿಡೆಂಟ್ ಯಾವುದು ಕಾಣಿಸ್ತಿಲ್ಲ. ಸರ್ ಲವ್ ಕೇಸ್ ಅಂತ ನೀವು ಹೇಳಿದಾಗ ಲವ್ ಅಂತ ಹೇಳಿದ್ರೆ ಸುಪ್ರೀತಾ ಮ್ಯಾಮ್ ಅಂತ ಹೇಳಿದ್ರಿ. ಸೊ ಅವರು ಈ ಒಂದು ಸಿನಿಮಾದ ಬಗ್ಗೆ ನೀವು ಅವ್ರ ಜೊತೆ ಚರ್ಚೆ ಮಾಡಿದ್ರ? ಅವ್ರು ಏನ್ ಹೇಳಿದ್ರು? ಎಸ್, ನಂದು ಆಬ್ವಿಯಸ್ಲಿ ನನ್ನ ಲವ್ ಅಂದ್ರೆ ಅವಳೇನೆ, ಸುಪ್ರೀತಾ. ಸೊ ಅವಳಿಗೆ ಈ ಸಿನಿಮಾ ಅಂದಿದ್ರೆ ಸುಮಾರು ಸಿನಿಮಾ ಶೂಟಿಂಗ್ ನಡೀತಿರುತ್ತೆ. ಅವಳಿಗೆ ನಾನು ಎಲ್ಲ ಸಿನಿಮಾದು ಡೀಟೇಲ್ಸ್ ಹೇಳಕ್ ಹೋಗಲ್ಲ. ಬಟ್ ಇದನ್ನ ಲಾಯರ್ ಇದನ್ನ ಹಾಕಿದಾಗ, ಔಟ್ಫಿಟ್ ಹಾಕಿದಾಗ ನನ್ನ ಮೇಕಪ್ ಹುಡುಗ ಒಂದು ಫೋಟೋ ತೆಗೆದು ಕಳಿಸಿದ್ದ ಅವಳಿಗೆ. ಸೊ ಫಸ್ಟ್ ಟೈಮ್ ಯು ಆರ್ ಲುಕಿಂಗ್ ಡಿಫ್ರೆಂಟ್ ಅಂತ. ಲಾಯರ್ ಪಾತ್ರ ಎಲ್ಲೋ ಮಾಡಿರ್ಲಿಲ್ವಲ್ಲ, ಹಂಗಾಗಿ ಈ ಸರಿ ಏನೋ ಬೇರೆ ಕಾಣಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಈ ಅಟೈರ್ ಅಲ್ಲಿ ಬೇರೆ ಕಾಣಿಸ್ತಾ ಇದ್ದೀರಾ. ಪ್ರತಿ ಸರಿ ನಿಮ್ಮನ್ನ ಪೊಲೀಸ್ ಯೂನಿಫಾರ್ಮು ಇಲ್ಲ ಯಾವ್ದೋ ಪಂಚೆನೋ ಶರ್ಟು ಇದ್ರಲ್ಲಿ ನೋಡಿ ನೋಡಿ ಈ ಸರಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ ಅಂತ ನನಗೂ ಈಗ ಡಬ್ಬಿಂಗ್ ಮಾಡ್ತಾ ಅದೇ ಅನಿಸ್ತು. ಫಾರ್ಮಲ್ಸ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಫಾರ್ಮಲ್ಸ್ ಅಲ್ಲಿ, ಇದಕ್ಕಿಂತ ಪ್ರೀವಿಯಸ್ ಒಂದು ಸಿನಿಮಾ ಫಾರ್ಮಲ್ಸ್ ಅಲ್ಲಿ ಇದ್ದೆ. ಬಟ್ ಈ ಲಾಯರ್ ಅಟೈರ್ ಅಲ್ಲಿ ಫಾರ್ಮಲ್ಸ್ ಅಲ್ಲಿ ಐ ಮೈಸೆಲ್ಫ್ ನನಗೆ ಅನಿಸ್ತಾ ಇದೆ, ಹೌದು ನಾನೇನೋ ಬೇರೆ ತರ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಆ ನಿಟ್ಟಿನಲ್ಲಿ ಅವಳಿಗೆ ಇದಾಗಿದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಅವಳು ಆಬ್ವಿಯಸ್ಲಿ ಇಷ್ಟಪಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮಾಡ್ತಿರೋ ಲೈನಪ್ ಸಿನಿಮಾಸನ್ನ ನಾನು ಏನು ಅವಳ ಹತ್ರ ಯೂಶಲಿ ಕತೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅವಳು ನೋಡಿದಾಗ ಕ್ಯೂರಿಯಾಸಿಟಿ ಇರಲ್ಲ ಅಂತ. ಸೊ ಹಂಗಾಗಿ ನಾನು ಯಾವ್ದನ್ನೂ ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಬಟ್ ಶೀಲ್ ಹ್ಯಾವ್ ಒನ್, ಅಂದ್ರೆ ನಂದು ಔಟ್ಲುಕ್ ಈ ಥರದ್ರ ಬಗ್ಗೆ ಅವಳಿಗೆ ಒಂಚೂರು ಗಮನ ಇರೋದ್ರಿಂದ ಅದನ್ನ ಕಳಿಸಿದ ತಕ್ಷಣ ಖುಷಿ ಪಡ್ತಾಳೆ. ಸೊ ಲವ್ ಕೇಸ್ ಈಗ ಡಬ್ಬಿಂಗ್ ಆಗ್ತಾ ಇದೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್? ಸುಮಾರಿದೆ. ಈ ವರ್ಷ ರಿಲೀಸ್ಗೆ ಮೋಸ್ಟ್ಲಿ ಮೊದಲು ಲವ್ ಕೇಸ್ ಬರುತ್ತೆ, ಅದಾದ್ಮೇಲೆ ಹುಬ್ಳಿ ಹಂಟರ್ಸ್ ಬರುತ್ತೆ, ಅದಾದ್ಮೇಲೆ NH-66 ಬರುತ್ತೆ. ಸೊ ಈ ವರ್ಷದಲ್ಲಿ ರಿಲೀಸ್ಗೆ ನನ್ನ ಈ 3 ಸಿನಿಮಾಗಳಿದೆ. ಅದಾದ ನಂತರ ಜನವರಿ ಮೇಲೆ ನಂದು ಕೌಸ್ತುಭ ಅಂತ ಇನ್ನೊಂದು ಸಿನಿಮಾ ನಾನೇ ಲೀಡಾಗಿ ಮಾಡ್ತಿರೋದು ಬರ್ತಿದೆ. ಸೊ ಅವರು ಜನವರಿ ಫೆಬ್ರವರಿ ಹಂಗೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಅದನ್ನ ಬಿಟ್ಟು ಇನ್ನು 4-5 ಸಿನಿಮಾಗಳು ಶೂಟಿಂಗ್ ನಡೀತಿದೆ. ಅದ್ರ ಜೊತೆ ಒಂದು ತಮಿಳ್ ಮತ್ತೆ ಒಂದು ತೆಲುಗು ಸಿನಿಮಾ ಕೂಡ ನಡೀತಾ ಇದೆ. ಇನ್ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅದ್ರ ಹೆಸರುಗಳು. NH-66. ಸೊ ಅದ್ರದ್ದು ನೆಕ್ಸ್ಟ್ ಫಸ್ಟ್ ಲುಕ್ ರಿಲೀಸ್ ಆಗುತ್ತೆ ಅಂತ ಒಂದು ಪೋಸ್ಟ್ ಹಾಕೊಂಡಿದ್ರು ನೀವು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ನಾಡಿದ್ದು 13ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ ಅದ್ರದ್ದು ಫಸ್ಟ್ ಲುಕ್. ಯಾಕಂದ್ರೆ ಅದು ಶೂಟ್ ಮಾಡಿದಾಗಿಂದಾನು ನಾವು ಅನ್ಕೋತಾನೆ ಇದ್ವಿ, ಅಂದ್ರೆ ಫಸ್ಟ್ ಲುಕ್ ಬಿಟ್ಬಿಡೋಣ, ರಿಲೀಸ್ಗೆ ಎಲ್ಲದೂ ರೆಡಿ ಆಗಿದೆ. ಡಬ್ಬಿಂಗ್ ಮುಗ್ದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿತಾ ಇದೆ, ಆಲ್ಮೋಸ್ಟ್ ಎಂಡಲ್ಲಿದೆ. ಸೊ ಎಲ್ಲವನ್ನೂ ತಯಾರು ಮಾಡ್ಕೊಂಡಿದೀವಿ. ಸೊ ಹಂಗಾಗಿ ನಿಧಾನಕ್ಕೆ ಅದರದ್ದು ಪ್ರಮೋಷನಲ್ ಆಕ್ಟಿವಿಟಿ ಶುರು ಮಾಡೋಣ ಅಂತ ಪ್ಲಾನು. ಸೊ ಹಂಗಾಗಿ ಫಸ್ಟ್ ಲುಕ್ ಒಂದು ಪೋಸ್ಟರ್ನ ಬಿಟ್ಟು ಅಲ್ಲಿಂದ ಆಗಸ್ಟ್ ತಿಂಗಳಲ್ಲಿ ಶುರು ಮಾಡಿದ್ರೆ ನಾವು ಅಟ್ಲೀಸ್ಟ್ ಅಕ್ಟೋಬರ್ ಅಷ್ಟೊತ್ತಿಗೆ, ನವೆಂಬರ್ ಅಷ್ಟೊತ್ತಿಗೆ ಸಿನಿಮಾನ ತೆರೆಗೆ ತರಬಹುದು ಅನ್ನೋ ಒಂದು ಯೋಚನೆಯಲ್ಲಿ ಶುರು ಮಾಡ್ಕೊಂಡಿದೀವಿ. ಸದ್ಯದಲ್ಲೇ ಅದರದ್ದು ಟೀಸರು, ಟ್ರೈಲರು ಎಲ್ಲವೂ ಕೂಡ ಬಿಡುಗಡೆ ಆಗತ್ತೆ. ಅದು ಕೂಡ ಅಷ್ಟೇ, ಅಂದ್ರೆ ತುಂಬಾ ಕ್ರಿಸ್ಪ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ಅಂಡ್ ಆಬ್ವಿಯಸ್ಲಿ ಅದ್ರದ್ದು ಫಸ್ಟ್ ಲುಕ್ ಬಂದ್ಮೇಲೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಹುಟ್ಟತ್ತೆ, ಏನದು ಸಿನಿಮಾ. ಅಂಡ್ NH-66 ನಮ್ದೇ ಹೈವೇ, ಮಂಗಳೂರಿಂದ ಮುಂಬೈ. ಸೊ ಹಂಗಾಗಿ ನಮ್ಮ ಕಡೆಯವರು ತುಂಬಾ ಕ್ಯೂರಿಯಸ್ ಆಗಿರ್ತಾರೆ, ಎಂತ ಮಾಡಿದ್ದಾರೆ ಇವರು ಅಂತ. ಸೊ ಐ ಹೋಪ್ ಆ ಕ್ಯೂರಿಯಾಸಿಟಿನ ನಾವು ಕ್ಯಾರಿ ಮಾಡ್ತೀವಿ ಆ ಸಿನಿಮಾದಲ್ಲಿ ಅಂತ. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ, ಅಣ್ಣಯ್ಯ ಸೀರಿಯಲ್ಗೆ ತುಂಬಾ ಪ್ರೀತಿ ಸಿಗ್ತಾ ಇದೆ. ಒಂದು ಒಳ್ಳೆ, ಅಂದ್ರೆ ಇಷ್ಟೊಂದು ಒಳ್ಳೆ ಕಲಾವಿದರನ್ನ ಇಟ್ಕೊಂಡು ಸೀರಿಯಲ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಪ್ರೀತಿಗೆ ಏನ್ ಹೇಳ್ತೀರಾ? ಆ ಪ್ರೀತಿಗೆ ಏನ್ ಹೇಳಕ್ಕಾಗತ್ತೆ, ಧನ್ಯವಾದ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ನಾನು ಪ್ರೊಡಕ್ಷನ್ ಮಾಡಿದ್ ಫಸ್ಟ್ ಟೈಮ್, ಸೀರಿಯಲ್ ಪ್ರೊಡಕ್ಷನ್ ಮಾಡಿದ್ದು. ಅಲ್ಲಿವರೆಗೂ ಬರೀ ಸಿನಿಮಾಗಳು ಮಾಡ್ತಾ ಇದ್ವಿ. ನನ್ನ ಹೆಂಡತಿ ಅವಳು ಅದನ್ನ ನೋಡ್ಕೋತೀನಿ ಅನ್ನೋ ಧೈರ್ಯ ಕೊಟ್ಟಿದ್ದಕ್ಕೆ, ಇಲ್ಲ ನಮ್ಗೆಲ್ಲೂ ಪುರ್ಸೋತಿಲ್ಲ, ಅವಳು ನೋಡ್ಕೋತೀನಿ ಅನ್ನೋ ಧೈರ್ಯ ಕೊಟ್ಟಿದ್ದಕ್ಕೆ ಅದನ್ನ ಶುರು ಮಾಡಿದ್ವಿ. ಅಂಡ್ ಅದ್ರ ಸಕ್ಸಸ್ನ ಕಂಪ್ಲೀಟ್ ಜವಾಬ್ದಾರಿ ಅಥವಾ ಕಂಪ್ಲೀಟ್ ಕ್ರೆಡಿಟ್ ಅನ್ನ ನಾನು ಸುಪ್ರೀತಾ ಕೊಡ್ತೀನಿ. ಯಾಕಂದ್ರೆ ಡೇ ನೈಟ್ ಆ ಕೆಲಸದ ಮೇಲೆ ಕೂತು ಅದರ ಕತೆ ಆಗಿರ್ಬೋದು, ಅದರ ಚಾನೆಲ್ ಜೊತೆ ಡಿಸ್ಕಷನ್ಸ್ ಆಗಿರ್ಬೋದು, ಅದರ ಮೇಕಿಂಗ್ ಆಗಿರ್ಬೋದು, ಅದರ ಸೆಟ್ಸ್ ಆಗಿರ್ಬೋದು, ಪ್ರಾಪರ್ಟೀಸು, ಕಾಸ್ಟ್ಯೂಮು, ಒಂದೊಂದು ಸಣ್ಣ ಸಣ್ಣ ಜುಮ್ಕಿಯಿಂದ ಹಿಡಿದು ಇವತ್ತರೆಗೂ ಆ ಡೀಟೇಲಿಂಗ್ ವರ್ಕ್ ಮಾಡಿ ಇವತ್ತು 550 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ರು ಕೂಡ ಇವತ್ತಿಗೂ ಅಷ್ಟೇ ಎಫರ್ಟ್ ಹಾಕಿ ಶೂಟಿಂಗ್ ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅವಳು ಇರ್ತಾಳೆ. ಫೋನಲ್ಲಿ ಇರ್ತಾಳೆ, ಅವ್ರ ಜೊತೆ ಅಲ್ಲಿ ಟಚಲ್ಲಿ ಇರ್ತಾಳೆ, ಡೈರೆಕ್ಟರ್ ಜೊತೆ, ಇಲ್ಲ ಡೈರೆಕ್ಟ್ ಸ್ಪಾಟಲ್ಲಿ ಇರ್ತಾಳೆ. ಸೊ ಆ ಥರದ್ದೊಂದು ಎಫರ್ಟ್ ಹಾಕ್ತಾ ಇರೋದಕ್ಕೋಸ್ಕರ ಈ ಥರದ್ದೊಂದು ರಿಸಲ್ಟು. ಸೊ ಅಣ್ಣಯ್ಯನ ಪ್ರೀತಿ ಮಾಡಿದಂಥ ಪ್ರತಿಯೊಬ್ಬ
ಕನ್ನಡದ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ರಿಲೀಸ್ ಮಾಡಿದ ದಿವಸದಿಂದ 550 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತವರೆಗೂ ನಮ್ಮನ್ನು ಉತ್ತುಂಗದಲ್ಲಿ ಇಟ್ಟಿದ್ದೀರಿ. ಬಿಸ್ನೆಸ್ ವೈಸ್ ಆಗಿರ್ಬೋದು ಅಥವಾ ನಮ್ಮ ಕತೆ ಮೂಲಕ ಆಗಿರ್ಬೋದು ನಮ್ಮನ್ನು ಮೇಲ್ಗಡೆ ಇಟ್ಟಿದ್ದೀರಿ. ಸೊ ಇದೇ ರೀತಿ ನಮ್ಮನ್ನು ಇಟ್ಟಿರಿ, ಇನ್ನೂ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಕತೆಗಳನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಪ್ರಮೋದ್ ಶೆಟ್ಟಿ ಸರ್ ಹತ್ರ ಎಲ್ಲರೂ ಒಂದು ಪ್ರಶ್ನೆ ಕೇಳಲೇಬೇಕು ಅಂತ ಹೇಳ್ತಾರೆ ಸರ್. ರಕ್ಷಿತ್ ಶೆಟ್ಟಿ ಅವ್ರು ಎಲ್ಲಿದ್ದಾರೆ ಅಂತ ಸರ್? ನನ್ನ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿದ್ದಾನೆ. ಸರ್, ಯಾವಾಗ ರಿಚರ್ಡ್ ಆಂಟನಿ ಬರ್ತದೆ? ಅವ್ರನ್ನ ತೆರೆನೇ ನೋಡಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಮೇ ಬಿ ಸಿನಿಮಾ ಇನ್ನೊಂದು ವರ್ಷ ಆಗುತ್ತೆ ಬರೋದು, ಬಟ್ ಕೆಲಸ ಶುರುವಾಗಿದೆ. ಅಂದರೆ ಅವನು ಯಾವತ್ತೂ ಕೂಡ ರಶ್ ಮಾಡಲ್ಲ ಸಿನಿಮಾ ಮಾಡೋದಕ್ಕೆ. ಹೀಲ್ ಟೇಕ್ ಹಿಸ್ ಟೈಮ್ ಆ್ಯಂಡ್ ಅವನಿಗೆ ಯಾರೇ ಏನೇ ಹೇಳಿದ್ರು ಅಂದರೆ ತುಂಬ ಬೇಗ ಮಾಡು, ಮುಗಿಸ್ಬಿಡು ಅಥವಾ ಶೂಟ್ಗೆ ಹೋಗ್ಬಿಡು ಅಂತಂದರೆ ಅವನು ಅದನ್ನ ಮಾತುಗಳನ್ನ ಕೇಳಲ್ಲ. ಯಾಕಂದರೆ ಅವನ ಮನಸ್ಸಿನ ಮಾತನ್ನು ಮಾತ್ರ ಕೇಳೋವಂಥವ್ನು. ಅವನಿಗೆ ಆ ಸ್ಕ್ರಿಪ್ಟ್ ಕಂಫರ್ಟಬಲ್ ಆಗಿ ನನ್ನ ಮುಗೀತು ಇವಾಗ ಶೂಟಿಗೆ ಹೋಗ್ಬೋದು ಅನ್ಸ್ದಾಗ ಮಾತ್ರ ಶೂಟಿಗೆ ಹೋಗ್ತಾನೆ. ಸೊ ಹಾಗಾಗಿ ಅವನ ವರ್ಷನ್ನೇ ಬೇರೆ, ಅವನ ಸಿನಿಮಾನ ನೋಡೋ ರೀತಿನೇ ಬೇರೆ. ಸೊ ಹಾಗಾಗಿ ನಮಗೆ ತುಂಬ ದಿನ ಆಯಿತು ರಕ್ಷಿತ್ನ ನೋಡಿಲ್ಲ ಅನ್ನಿಸ್ತಾ ಇದೆ ಬಿಟ್ರೆ, ಬಟ್ ಡೈರೆಕ್ಷನಲ್ಲಿ ವಾಪಸ್ ಬರ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದಾನೆ. ಆ್ಯಂಡ್ ಆಬ್ವಿಯಸ್ಲಿ ಅವನು ಉಳಿದವರು ಕಂಡಂತೆ ಡೈರೆಕ್ಷನ್ ನೋಡಿರುವಂಥ ಫ್ಯಾನ್ಸು. ನಾನು ಕೂಡ ಅವನ ಡೈರೆಕ್ಷನ್ಗೆ ಬಿಗ್ಗೆಸ್ಟ್ ಫ್ಯಾನ್ ನಾನು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಶುರು ಆಗುತ್ತೆ ಶೀಘ್ರದಲ್ಲೇ, ಶೂಟಿಂಗ್ ಶುರು ಆಗುತ್ತೆ, ಅತಿ ಶೀಘ್ರದಲ್ಲೇ ಬರ್ತೀವಿ. ಸರ್, ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಎಲ್ಲ ಶೆಟ್ಟಿ ಗ್ಯಾಂಗ್ನ ಮತ್ತೆ ಒಂದೇ ಸಿನಿಮಾದಲ್ಲಿ ನೋಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಪ್ಪೆನ ತಕಡಿಗೆ ಹಾಕೋದು ಸ್ವಲ್ಪ ಕಷ್ಟ. ಒಬ್ರು ಹೈದ್ರಾಬಾದು, ಒಬ್ರು ಉಡುಪಿ, ನಾವು ಬೆಂಗಳೂರು. ಸೊ ಈ ಕಪ್ಪೆ ಎಲ್ಲ ಕಪ್ಪೆಗಳು ಒಟ್ಟಿಗೆ ಸೇರುವಂಥ ಟೈಮ್ ಬರಲಿ. ಆ್ಯಂಡ್ ಯಾರು ಏನು ಒಟ್ಟಿಗೆ ಮಾಡಬಾರ್ದು ಅನ್ನೋ ಇಂಟೆನ್ಷನ್ನಲ್ಲಿ ಏನಿಲ್ಲ. ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ಇಲ್ಲ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಆ ಥರದ್ದೊಂದು ಸ್ಕ್ರಿಪ್ಟ್ ರೆಡಿ ಆಗೋಕ್ಕೆ ಟೈಮ್ ತೊಗೊಳತ್ತೆ. ಸೊ ಇಂಡಿವಿಜುವಲ್ ಆಗಿ ಎಲ್ಲರೂ ಹೆಸರು ಮಾಡಿ ಎಲ್ಲರೂ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿರೋದ್ರಿಂದ ಅಟ್ಲೀಸ್ಟ್ ವರ್ಷಕ್ಕೆ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಸಿನಿಮಾ ಬಂದರೂ 4 ಸಿನಿಮಾ ಆಗುತ್ತೆ. 4 ಜನ ಒಂದೇ ಸಿನಿಮಾ ಮಾಡೋಕೆ ಹೊರಟ್ರೆ ವರ್ಷಕ್ಕೆ ಒಂದೇ ಸಿನಿಮಾ ಆಗುತ್ತೆ. ಸೊ ಅದಕ್ಕಿಂತ 4 ಜನ 4 ಸಿನಿಮಾ ಮಾಡೋದು ಒಳ್ಳೇದಂತ ಅನ್ಸುತ್ತೆ ನನಗೆ. ಸರ್, ಯಾವುದೇ ಒಬ್ಬ ನಟನಿಗೆ ಇದೇ ಒಂದು ನಮ್ಮ ಡ್ರೀಮ್ ಪಾತ್ರ ಅಂತ ಒಂದಿರುತ್ತೆ. ಸೊ ನಿಮ್ಮ ಡ್ರೀಮ್ ಪಾತ್ರ ಯಾವುದು ಸರ್? ತುಂಬ ಇದೆ. ನಾನು ರಂಗಭೂಮಿಯಿಂದ ಬಂದಿರೋದ್ರಿಂದ ನಮಗೆ ತೃಪ್ತಿ ಅನ್ನೋದು ಎಲ್ಲೂ ಆಗಲ್ಲ. ಒಬ್ಬ ನಟ ಯಾವಾಗ ಇದು ನನ್ನ ಪಾತ್ರ, ಇದನ್ನು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತಾನೆ, ಅಲ್ಲಿಗೆ ಒಬ್ಬ ನಟ ಸತ್ತೋಗ್ತಾನೆ ಅಂತ ಹೇಳ್ತಾರೆ ನನ್ನ ಗುರುಗಳು. ಅವನು ಒಳಗಿರೋ ನಟ ಜಾಗೃತವಾಗಿರಬೇಕು ಅಂದರೆ ಯಾವುದೇ ಪಾತ್ರ ಬಂದ್ರೂ ಮಾಡಲೇಬೇಕು. ಸೊ ನನಗೆ ಎನಿ ನೆಗೆಟಿವ್ ಕ್ಯಾರೆಕ್ಟರ್ಸ್, ಎನಿ ಕಾಮಿಡಿ ಕ್ಯಾರೆಕ್ಟರ್ಸ್ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ವಿಲನ್ ಆಗಬೇಕು ಅಂತ ಇಂಡಸ್ಟ್ರಿಗೆ ನನ್ನ ರಿಕ್ಕಿ ಮೂಲಕ ಅಥವಾ ಉಳಿದವರು ಕಂಡಂತೆ ಮೂಲಕ ತೊಗೊಂಬಂದಾಗ ನಾನು ನೆಗೆಟಿವ್ ಶೇಡ್ಸಿಗೆ ತುಂಬ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದಮೇಲೆ ಶೆಟ್ರ್ ಹತ್ರ ಕಾಮಿಡಿನೂ ಮಾಡಿಸ್ಬೋದು, ಸೀರಿಯಸ್ಸು ಮಾಡಿಸ್ಬೋದು ಅನ್ನೋದು. ಆ್ಯಂಡ್ ತುಂಬ ಜನ ಡೈರೆಕ್ಟರ್ಸ್ ನನಗೆ ಹೇಳಿರೋ ಕಾಂಪ್ಲಿಮೆಂಟ್ ಏನು ಅಂದರೆ, ತುಂಬ ಕೆಲವು ನಟರು ಮಾತ್ರ ನಿಮಗೆ ನೆಗೆಟಿವ್ ಮತ್ತು ಕಾಮಿಡಿ ಕ್ಯಾರೆಕ್ಟರ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ. ತುಂಬ ಜನ ಬರೀ ಕಾಮಿಡಿಗೆ ಹೊಟ್ಟೋಗ್ತಾರೆ, ತುಂಬ ಜನ ನಟರು ಬರೀ ನೆಗೆಟಿವ್ ಶೇಡ್ಸಿಗೆ ಹೋಗ್ತಾರೆ. ಬಟ್ ಅವೆರಡನ್ನೂ ಬ್ಲೆಂಡ್ ಮಾಡೋ ಅಂತ ಕೆಲವು ನಟರು ಇದ್ದಾರೆ ಶೆಟ್ರೆ. ಸೊ ನಮಗೆ ಖುಷಿ ಆಗುತ್ತೆ ನೀವು ಅದರಲ್ಲಿ ಒಬ್ಬರು ಅಂತ. ಸೊ ಇದು ಕಾಂಪ್ಲಿಮೆಂಟ್ ನಂಗೆ ಡೈರೆಕ್ಟರ್ ಕಡೆಯಿಂದ ಬಂದಿರೋದು. ಸೊ ಹಾಗಾಗಿ ಎನಿ ಕ್ಯಾರೆಕ್ಟರ್ಸ್ ನಂಗೆ ಡ್ರೀಮ್ ಕ್ಯಾರೆಕ್ಟರ್ ಅಂದರೆ, ನಾ ಮಾಡೋ ಪ್ರತಿಯೊಂದು ಕ್ಯಾರೆಕ್ಟ್ರು ಡ್ರೀಮ್ ಕ್ಯಾರೆಕ್ಟ್ರೆ. ಈಗ ನಾನು ಲಾಯರೇ ಮಾಡಿರಲಿಲ್ಲ, ಇದರಲ್ಲಿ ಲಾಯರ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಡ್ರೀಮ್ ಕ್ಯಾರೆಕ್ಟರ್. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಯಾವುದಕ್ಕೂ ನಾನು ಫಿಕ್ಸ್ ಆಗಲ್ಲ. ಯಾವುದೇ ಬಂದರೂ ಅದನ್ನು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಭಾರಿ ಚರ್ಚೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆಗಲಿ ಅಲ್ಲ, ಖಂಡಿತ ಆಗಲಿ. ಯಾಕಂದರೆ ನಾವೆಲ್ಲ ಅದನ್ನು ನೋಡ್ಕೊಂಡು ಬೆಳೆದಂಥವ್ರು. ನಾವೆಲ್ಲ ಸ್ಕೂಲಲ್ಲಿದ್ದಾಗ ರಿಲೀಸ್ ಆಗಿದ್ದಂಥ ಸಿನಿಮಾ ಅದು. ನಾಟ್ ಇವನ್ ಸ್ಕೂಲ್ ಅನಿಸುತ್ತೆ, ಆ ಟೈಮಲ್ಲಿ ರಿಲೀಸ್ ಆಗಿದ್ದು. ಯಾವ ವರ್ಷ ರಿಲೀಸ್ ಆಗಿದ್ದು? 91 ಅಂದರೆ ಸ್ಕೂಲೇ ಬಿಡಿ. ಸೊ ಸ್ಕೂಲಲ್ಲಿದ್ದಾಗ ರಿಲೀಸ್ ಆದಂಥ ಸಿನಿಮಾ. ಸೊ ಹಾಗಾಗಿ ರಿಲೀಸ್ ಆದಷ್ಟು ಒಳ್ಳೆಯದು. ಈಗಿನ ಜನ್ರೇಷನ್ಗೆ ಅದನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋವಂಥ ಒಂದು ಅನುಭವ ಸಿಗುತ್ತೆ. ಆ್ಯಂಡ್ ಥಿಯೇಟ್ರ್ಗಳು ಕೂಡ ಸಿನಿಮಾಗಳಿಲ್ಲ ಅಥವಾ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನುವಂಥ ಕಾಲದಲ್ಲಿ ಈ ಥರದ ರಿವೈಸ್ಡ್ ಸಿನಿಮಾಗಳು ಬಂದಾಗ, ಅಟ್ಲೀಸ್ಟ್ ಜನ ಒಳಗಡೆ ಬಂದಾಗ, ಅದ್ರ ಪಕ್ಕದ ಥಿಯೇಟ್ರಲ್ಲಿ ಯಾವುದೋ ಒಂದು ಹೊಸ ಸಿನಿಮಾ ಇದ್ದರೆ ಅದರದ್ದು ಕೂಡ ಅವರಿಗೆ ತಲೆಗೆ ಹೋಗುತ್ತೆ. ಅಂದರೆ ಈ ಥರದ್ದು ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿದೆ ಇವ್ರದ್ದು, ಇದಕ್ಕೂ ಹೋಗೋಣ ಅನ್ನೋದು. ಸೊ ಪಬ್ಲಿಸಿಟಿ ಇಲ್ಲದೆ ಸುಮಾರಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಆವಾಗ ಈ ಥರದ ಸಿನಿಮಾ ಬಂದಾಗ ಈ ಸಿನಿಮಾ ನೋಡೋಕ್ಕೆ ಅಂತ ಬಂದವ್ರಿಗೆ ಟಿಕೆಟ್ ಸಿಗದೇನೂ ಆ ಕಡೆ ಹೋಗ್ಬೋದು, ಅಥವಾ ಟಿಕೆಟ್ ಸಿಕ್ಕಿದ್ಮೇಲೆ ಇವತ್ತು ಇದನ್ನು ನೋಡಿದ್ದೀವಿ ನಾಳೆ ಅದನ್ನು ನೋಡೋಣ ಅಂತನಾರು ಆಗ್ಬೋದು. ಸೊ ಆ ಥರದ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ. ರಿಲೀಸಿಂದ ಯಾರಿಗೂ ಏನು ಮೈನಸ್ ಇಲ್ಲ. ಬಟ್ ರಿಲೀಸ್ ಅಂದಿದ ತಕ್ಷಣವೇ ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡೋದು ತಪ್ಪು. ಅಂದರೆ
ಇರೋ ಸಿನಿಮಾಗಳಿಗೆ ಥಿಯೇಟ್ರ್ ಇಲ್ಲ, ರಿಲೀಸ್ ಯಾಕೆ ಮಾಡ್ತಿದ್ದಾರೆ ಅಂತ. ಸೊ ಆ ನೆಗೆಟಿವ್ ಥಾಟ್ ತಪ್ಪು ಅಂತ ನನಗನ್ಸುತ್ತೆ. ಸರ್ ಕೊನೆಯದಾಗಿ ನಾಳೆ ಕುಂದಾಪುರ ಕನ್ನಡ ದಿನ ಮತ್ತೆ ಆಟಿ ಅಮಾವಾಸ್ಯೆ ಕೂಡ ಹೌದು. ಸೊ ಏನಾದ್ರೂ ನಿಮ್ಮ ಆಟಿ ಅಮಾವಾಸ್ಯೆ ನಿಮ್ಮ ಯಾವ್ದಾದ್ರು ನೆನಪು ಏನಾದ್ರೂ ಹೇಳ್ಕೋಬೋದಾ? ಇಲ್ಲ, ಆಟಿ ಅಮಾವಾಸ್ಯೆ ನಾನು ಬೆಳೆದಿದ್ದು ಪೂರ್ತಿ ಬೆಂಗಳೂರೇ. ಸೊ ನಾ ಹುಟ್ಟಿದ ಮಾತ್ರ ಊರು, 40 ದಿನಕ್ಕೆ ನನ್ನ ಎಕ್ಸ್ಪೋರ್ಟ್ ಮಾಡ್ಬಿಟ್ರು ಇಲ್ಲಿಗೆ. ಸೊ ಹಾಗಾಗಿ ನಾನು ಬೆಳೆದಿದ್ದು ಪೂರ್ತಿ ಬೆಂಗಳೂರಲ್ಲಿ ನಾವೇನು ಅದ್ರದ್ದು ಆಚರಣೆಗಳನ್ನ ಅಮ್ಮ ಮಾಡ್ತಿದ್ರೇನೋ ನಮ್ಮ ಗಮನಕ್ಕೆ ಬರಲಿಲ್ಲ. ಬಟ್ ಅದಾದ್ಮೇಲೆ ಈಗ ಸಿನಿಮಾಗಳು ಮಾಡಕ್ ಶುರು ಮಾಡಿ ಇಷ್ಟು ವರ್ಷ ಆದ್ಮೇಲೆ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಿಸಕ್ ಶುರು ಮಾಡಿದ್ಮೇಲೆ ಐ ಆಮ್ ವೆರಿ ಹ್ಯಾಪಿ. ನಾನು ಪ್ರತಿ ವರ್ಷ ಅದ್ರಲ್ಲಿ ಭಾಗಿ ಆಗ್ತಾ ಇದ್ದೀನಿ. ಪುರ್ಸೋತಿದ್ದಾಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಅವ್ರ ಜೊತೆಲಿ ಇರ್ತೀನಿ. ಆ್ಯಂಡ್ ಕುಂದಾಪುರ ಕನ್ನಡಿಗರು ಎಲ್ಲರೂ ಒಂದೇ ಕಡೆ ಸೇರೋದಕ್ಕೆ ಒಂದು ವೇದಿಕೆ ಅದು ಕ್ರಿಯೇಟ್ ಆಯಿತು. ಸೊ ಅದನ್ನ ಆರ್ಗನೈಸ್ ಮಾಡುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಲಕ್ಷಾಂತರ ಜನ ಸೇರ್ತಾರೆ. ಫಸ್ಟ್ ಅದು ಒಂದು ಸಣ್ಣ ಗ್ರೌಂಡಲ್ಲಿ ಸ್ಟಾರ್ಟ್ ಆಯಿತು, ಅದಾದ್ಮೇಲೆ ಬಂಡ್ ಸಂಘಕ್ಕೆ ಹೋಯ್ತು, ಅದರಿಂದ ಪ್ಯಾಲೇಸ್ ಗ್ರೌಂಡಿಗೆ ಹೋಯ್ತು. ಈಗ ಪ್ಯಾಲೇಸ್ ಗ್ರೌಂಡು ಜಾಗ ಸಾಕಾಗ್ತಿಲ್ಲ ನಮಗೆ, ಅದಕ್ಕಿಂತ ದೊಡ್ಡ ಜಾಗ ಬೇಕು ಅಂತ ಅನ್ಸಕ್ಕೆ ಶುರುವಾಗಿದೆ. ಸೊ ದಟ್ ಈಸ್ ಅ ಪವರ್. ಅಂದರೆ ಒಕ್ಕೂಟ ಅಂತ ಹೇಳ್ತೀವಲ್ಲ, ಒಂದು ಯಾವುದೇ ಒಂದು ಫಾರ್ಮೇಷನ್ ಸ್ಟಾರ್ಟ್ ಆದಾಗ ಒಕ್ಕೂಟದಲ್ಲಿ ಸೇರಿ ನಾವು ಎಲ್ಲರೂ ಸಮಾನ ಮನಸ್ಕರು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೊಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ಕುಂದಾಪುರ ದಿನಾಚರಣೆ. ಅಲ್ಲಿ ಜಾತಿ ಮತ ಕುಲ ಯಾವುದೂ ಕೂಡ ಪ್ರಾಮಿನೆನ್ಸ್ ತಗೊಳ್ಳಲ್ಲ. ಅಲ್ಲಿ ಬರೀ ಕುಂದಾಪುರ ಅನ್ನೋ ಒಂದು ರೀಜನ್ ಪ್ರಾಮಿನೆನ್ಸ್ ತಗೊಳತ್ತೆ, ಕುಂದಾಪುರ ಕನ್ನಡ ಅನ್ನುವಂಥ ಒಂದು ಭಾಷೆ ಪ್ರಾಮಿನೆನ್ಸ್ ತಗೊಳತ್ತೆ. ಆ ಥರದ್ದು ವಿಚಾರಗಳನ್ನ ಇಟ್ಕೊಂಡು ಹೋದಾಗ ವಿ ಆರ್ ಆಲ್ ಹ್ಯಾಪಿ. ಅಂದರೆ ಅದರಲ್ಲಿ ಭಾಗಿಯಾಗೋದಕ್ಕೆ ನಮಗೆ ಖುಷಿ ಆಗುತ್ತೆ. ಪ್ರತಿ ವರ್ಷ ನಾನು ಭಾಗಿಯಾಗ್ತೀನಿ, ಈ ವರ್ಷನೂ ಬಂದಿದೆ. ಅಗೇನ್ ಐ ವಿಲ್ ಬಿ ದೇರ್. ಸರ್ ಕುಂದಾಪುರ ಕನ್ನಡದಲ್ಲಿ ಲವ್ ಕಿಸ್ ಬಗ್ಗೆ ಏನಾದ್ರು ಆಡಿಯನ್ಸ್ಗೆ ಹೇಳ್ಬೇಕಾದ್ರೆ? ಕುಂದಾಪುರ ಕನ್ನಡದಾಗ ಹೇಳ್ಕಂದ್ರೆ ಲವ್ ಕೇಸ್ ಅಂತೇಳಿ ಒಂದು ಸಿನಿಮಾ ಬರ್ತಾ ಇತ್ತು. ಅತಿ ಶೀಘ್ರದಲ್ಲೇ ಈ ವರ್ಷದಾಗೆ ನಿಮ್ಮ ಕಣ್ಣು ಮುಂದೆ ಬತ್ತು. ಮೇ ಬಿ ಅಕ್ಟೋಬರ್ ನವಂಬರ್ ಒಳಗೆ ನಾವು ನಿಮಗೆ ಕುಂದಾಪುರ ಭಾರತ್ ಟ್ಯಾಕಿಸಿಗೆ ಸಿನಿಮಾ ಬತ್ತು. ಸೊ ದಯವಿಟ್ಟು ಎಲ್ಲರೂ ಬಂದು ಕಾಣಿ. ಬೇಜಾರಾತಿಲ್ಲ ನಿಮಗೆ. ಮೊದಲನೇ ಸರಿಗೆ ನಾನೊಂದು ಲಾಯರ್ ಪಾತ್ರ ಮಾಡಿದೆ. ಖುಷಿ ಆಯ್ತು ನಿಮಗೆ. ಪೊಲೀಸ್ ಪಾತ್ರ ಬಿಟ್ಟು ಲಾಯರ್ ಪಾತ್ರಕ್ಕೆ ಬಂದಿದೆ. ಲಾಫಿಂಗ್ ಬುದ್ಧ ಕಾನ್ಸ್ಟೇಬಲ್ ಇಂದ ಈಗ ಲಾಯರಿಗೆ ಟ್ರಾನ್ಸ್ಫಾರ್ಮೇಷನ್. ಸೊ ಎಲ್ಲರೂ ಬನ್ನಿ, ಪಿಕ್ಚರ್ ಕಾಣಿ. ಕನ್ನಡ ಪಿಕ್ಚರ್ನ ಉಳಿಸಿ ಬೆಳೆಸೋಕೆ ನೀವೆಲ್ಲ ಭಾಗದ ಜನರು ಕೈ ಸೇರಿಸಿದ್ರೆ ಮಾತ್ರ ಸಾಧ್ಯ. ಸೊ ಹಂಗಪ್ಪ ಬನ್ನಿ, ಪಿಕ್ಚರ್ ಕಾಣಿ. ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಪರ್ಸ್ನಲಿ ಫೋನ್ ಮಾಡಿ ಬೈನಿ. ಬಾಯ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.